ನಮ್ಮ ಮೈಸೂರು ಗಂಧದ ಕಾರ್ಖಾನೆ ಅಂದರೆ ಸ್ಯಾಂಡಲ್ ಸೋಪು ರಾಯಭಾರಿಯಾಗಿ ಅದ್ಯಾರೋ ತಮನ್ನಾ ಅಂತ ಆಕೆನ ರಾಯಭಾರಿ ಮಾಡಿಬಿಟ್ಟಿದ್ದಾರಂತೆ ನಮ್ಮಲ್ಲಿ. ಹೌದಾ? ಅದೆಷ್ಟೋ 6 ಕೋಟಿ 2 ವರ್ಷಕ್ಕಂತೆ. ಎಷ್ಟೋ 66 ಕೋಟಿ ಆದರೂ ನಮಗೇನು ಹೋಗ್ಬೇಕು, ನಮಗೇನು ಬರಲ್ವೇ? ಹಾಂ, ಅದಕ್ಕೀಗ MB ಪಾಟೀಲ್ ಸಮರ್ಥನೆ. ಕನ್ನಡದವರೆಲ್ಲ ಗಲಾಟೆ, ರೈ ಕನ್ನಡದಲ್ಲಿ ಯಾರು ಇರಲಿಲ್ವೇನ್ರಿ ನಿಮಗೆ ಅಂತ. ಅದಕ್ಕೆ ಅವರು ಹಂಗಲ್ಲ, ನಂಗೆ ಕನ್ನಡ ಕಂಡ್ರೆ ಭಾಳ ಇಷ್ಟ ಅಂತ. ಅದು ಎಲ್ಲ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟು, ಬಾಲಿವುಡ್ ಲೆವೆಲ್ ಕಾಂಪಿಟೇಷನು, ಅದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟು. ಬಟ್ ಇದು ಬಿಸ್ನೆಸ್ಗೋಸ್ಕರ ಮಾಡಿರೋದು ನಾವು. ಪ್ಲ್ಯಾನು, ಕನ್ಸಲ್ಟೇಷನ್ನು, ಡಾಶು ಅಂತ ಬಿಟ್ಟಿದ್ದಾರೆ ಅವರು. ಹೌದಾ? ಕನ್ನಡ ಸಂಘಟನೆಗಳದೆಲ್ಲ ಗಲಾಟೆ, ಎಂತಿದ್ದು ನಾನ್ ಸೆನ್ಸ್, ಇದು ಸರಿ ಇಲ್ಲ. ನಮ್ಮವ್ರನ್ನ ಹಾಕೊಂಡ್ರೆ ವ್ಯಾಪಾರ ಆಗಲ್ವಾ ಅಂತ ಕೆಲವ್ರ ಪ್ರಶ್ನೆ. ಆಗಬೇಕು ಅಂತೇನು ರೂಲ್ ಇಲ್ಲ. ಈಗ ತಮನ್ನ ಹಾಕೊಂಬಿಟ್ಟ ತಕ್ಷಣ ನೀವು ಏನು ಸೇಲ್ಸ್ ಹಂಗೆ ಕಿತ್ಕೊಂಡು ಹೋಗ್ಬಿಡುತ್ತೆ ಹಿಮಾಲಯ ಪರ್ವತದ ಕಡೆಗೆ ಅಂತೇನೆ. ಹಾಗೇನಿಲ್ಲ. 5 ಕೋಟಿ ನಾರಾಯಣಗೌಡ್ರೇನೋ ಏನು ಹಾಕೊಂಡ್ರೆ ಬರಲ್ವಾ? ನಾರಾಯಣಗೌಡ್ರ ಅಭಿಪ್ರಾಯ ಕನ್ನಡ ಸಂಘಟನೆಯಾಗಿ ಅವ್ರದ್ದೊಂದು ಅಭಿಪ್ರಾಯ ಇರುತ್ತೆ, ತಪ್ಪು ಸರಿ ಬೇಡ ಅಲ್ಲ. ಒಂದು ಸಂಸ್ಥೆ ವ್ಯಾಪಾರ ವ್ಯವಹಾರದಲ್ಲಿ ಮಾಡುವಾಗ ಅದನ್ನು ಈ ರೀತಿ ಭಾವನಾತ್ಮಕವಾಗೇ ನೋಡಬೇಕು ಅಂತೇನಿಲ್ಲ ರೂಲು. ಹಾಗೇನಿಲ್ಲ, ನೋಡೋಕ್ಕಾಗೋದೂ ಇಲ್ಲ. ಲೆಟ್ ಅಸ್ ಬಿ ಆನೆಸ್ಟ್ ಆಗಿ ಮಾತಾಡೋಣ. ಸ್ಯಾಂಡಲ್ವುಡ್ ಸೋಪ್ ಫ್ಯಾಕ್ಟ್ರಿ ವ್ಯಾಪಾರ ವ್ಯವಹಾರದ ರೂಪದಲ್ಲಿ ನಡೀಬೇಕು, ಭಾವನಾತ್ಮಕವಾಗಿ ಕನ್ನಡ ಅಂತ ನಡೀಬೇಕು ಅನ್ನೋದನ್ನ ಮೊದಲು ತೀರ್ಮಾನ ಮಾಡ್ಕೋಬೇಕು ನೀವು. ಕಂಪನಿ ಆಲ್ ಇಂಡಿಯಾ ಪಾಟೀಲ್ರು ಏನು ಹೇಳ್ತಾರೆ ಇದಕ್ಕೆ? ಆಲ್ ಇಂಡಿಯಾ ಅಂತ ಹೇಳ್ತಾರೆ. ಪ್ಯಾನ್ ಇಂಡಿಯಾ ಏನು ಪ್ಯಾನು? ಪ್ಯಾನ್ ಅಂದರೆ ಅದೇ ಪ್ಯಾನು ದೋಸೆ ಹಾಕ್ತಾರಲ್ಲ ಪ್ಯಾನ್, ಅದು ಪ್ಯಾನ್ ಅಲ್ರಿ ಪಾಟೀಲ್ರೇ. ಸರ್ ಮಂತ್ರಿಗಳು, ಈ ಒಮ್ಮನೆ ಯಾಕೆ ಪ್ಯಾನ್ ಇಂಡಿಯಾಗೆ? ಈಗ ನಾನು ಮೊನ್ನೆ ಯಾವುದೋ ಬೇರೆ ದೇಶಕ್ಕೆ ಹೋಗಿದ್ದೆಪ್ಪ, ಅಲ್ಲಿ ಹೋಟ್ಲಲ್ಲಿ ಯಾರೋ ಹೆಣ್ಮಗು ಸಿಕ್ತು ನನಗೆ. ಆಕೆ ಮಾತಾಡ್ತಾ ಇಂಡಿಯಾ ಅಂತ ಗೊತ್ತಿದ್ಮೇಲೆ ನಿನ್ಗೆ ಯಾರು ಇಷ್ಟಮ್ಮ ಅಂದೆ. ನನಗೆ ರಾಶ್ಮಿಕಾ ಮಂದಣ್ಣೆ ಅಂದ್ಲು ಅವಳು. ಇನ್ನೂ ಮೋರ್ ಫೇಮಸ್ ಇದ್ದಂಗಿದೆ. ಸ್ವಲ್ಪ ಕನ್ನಡದ ವಿಷಯದಲ್ಲಿ ವಿರೋಧ ಕಟ್ಕೊಂಡಿದ್ದಾರೆ. ಹಂಗಾರ ಸರಿ ಇಲ್ಲ ಬೇಡ, ಅದು ಬಿಟಾಕ್ರಿ, ಅದನ್ನ ಬೇಡ. ಈ ಸೋಪನ್ನ ಮಂತ್ರಿಗಳು ಹೇಳ್ಬೇಕು, ನನಗೆ ಅಡ್ವೈಸ್ ಮಾಡ್ರಿ ಯಾರು ಒಬ್ರು. ಹೆಂಗಸ್ರೇ ಯಾಕೆ ಪ್ರಮೋಟ್ ಮಾಡಬೇಕು, ಗಂಡಸ್ರು ಯಾಕೆ ಮಾಡಬಾರ್ದು? ಏನು ಸೆಂಟಲ್ಲಿ ಗಂಡಸ್ರಿಗೆ ಬೇರೆ ಸೆಂಟು, ಹೆಂಗಸ್ರಿಗೆ ಬೇರೆ ಸೆಂಟು ಅಂತ ಮಾಡ್ಕೊಂಡಿಲ್ವಾ ನೀವು? ಹಂಗೆ ಸೋಪಲ್ಲೂ ಯಶ್ ಮಾಡಿದ್ರೆ ಏನಾಗತ್ತಪ್ಪ? ಈ ಸೋಪ್ ಈ ತಮನ್ನಾಗಿಂತ ಯಶ್ ಫೇಮಸ್ ಆಲ್ ಇಂಡಿಯಾ ಅಲ್ವಾ? ಎಲ್ಲ ಕಡೆ ರೀಚ್ ಆಗಿದೆ, ಫೇಮಸ್ ಅಲ್ವಾ? ಯಶ್ ಕೈಲಿ ಮಾಡಿಸೋದು ಕೇಳಿದ್ರೆ ಗಂಡಸ್ರು ಸೋಪ್ ಬೇರೆ. ಹೊಸದಾಗಿ ಪ್ರಯೋಗ ಮಾಡ್ತಿದೀವಿ ಅಂದ್ರಾಗ್ಲಿ. ಈ ಹಿಂದೆ ಕೂಡ ಧೋನಿಗಲ್ವಾ ಸರ್ ಅವರು ಅಪ್ರೋಚ್ ಮಾಡಿದ್ದು? ಬಿಸಿನೆಸ್ ವೈಸ್ ತೀರ್ಮಾನಗಳನ್ನು ತಗೋಬಹುದು. ನನಗೆ ಈ ಒಮ್ಮನ್ನೇ ಯಾಕೆ ಆಯ್ಕೆ ಮಾಡಿದ್ದಾರೆ ಈಕೆನಂತ ನನಗೆ ಐಡಿಯಾ ಇಲ್ಲ. ಬಟ್ ಸ್ವಲ್ಪ ಎಫರ್ಟ್ ಹಾಕಿದ್ದಿದ್ರೆ ಈ ಮೇಡಮ್ಗಿಂತ ಬೆಟರ್ ಜನನೂ ಸಿಗ್ತಿದ್ರೇನಪ್ಪ. ಯೋಚನೆ ಮಾಡಬೇಕು. ಆಲ್ ಇಂಡಿಯಾ ಲೆವೆಲಲ್ಲಿ ನಾನು ಹೇಳ್ತಿರೋದು. ತಮನ್ನ ಈಕೆ ಸದರ್ನ್ ಇಂಡಿಯಾ ಕ್ರಾಸ್ ಆದ್ಮೇಲೆ ಸ್ವಲ್ಪ ಕಷ್ಟ ಏನೋ ಮಕ್ಕ. ಎರಡನೇದು ಈ ಹೊಸ ಹುಡುಗರು ಬಂದಿವೆಲ್ಲ, ಚುಚ್ಚೋ ಹುಡುಗರು, ಬಹಳ ಮುಂದೋಗ್ಬಿಟ್ಟಿವೆ ರೀ ಅವು. ಯಾರು ಅವ್ರು ಅಮಿತಾಬ್ ಬಚ್ಚನ್ ಎಲ್ಲ ಕೇರೆ ಮಾಡಲ್ಲ ಅಂತಾರೆ. ಆಮೇಲೆ ಫಾರಿನ್ ಲೆವೆಲಲ್ಲಿ ಬರೀ ಇಂಡಿಯಾ ಆದರೂ ಓಕೆ, ಫಾರಿನ್ ಲೆವೆಲಲ್ಲೆಲ್ಲ ಮಾಡಬೇಕು ಅಂದ್ರೆ ತಮನ್ನೂ ಆಗಲ್ಲ, ಯಾವನೂ ಆಗಲ್ಲ. ಹಾಲಿವುಡ್ ಅವ್ರನ್ನೇ ಕರ್ಕೊಬಾರ ಮತ್ತೆ ಆವಾಗ ನೀವು ಜೂಲಿಯಾ ರಾಬರ್ಟ್ಸ್ ಲೆವೆಲಲ್ಲಿ ಕರ್ಕೊಂಬರ್ಬೇಕು. ಅವ್ರನ್ನೆಲ್ಲ ಸಂಭಾವನೆ ಕೊಡೋಕ್ಕಾಗತ್ತೆ? ನಮಗೆ ಗೊತ್ತಿಲ್ಲ, ನಮಗೇನು ಗೊತ್ತು. ಅದು ಬ್ಯಾಡ್ ರೇ. ಸುಮ್ಮನೆ ನನಗೊಂದು ಒಳ್ಳೆ ಐಡಿಯಾ ಇದೆ ಕಣ್ರಿ. ಯಾವ್ದು ಸರ್? ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ಗೆ, ಮೆನ್ಸ್ ಸೋಪ್ಗೆ, ಗಂಡಸರದಕ್ಕೆ DK ಶಿವಕುಮಾರ್ ಸಿದ್ದರಾಮಯ್ಯನೇ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಬೋದು ಅಂತ ನನ್ನ ವಾದ. ಫ್ರೀ ಆಫ್ ಕಾಸ್ಟ್ ಮುಗಿಬೋದಾ? ನನ್ನ ವಾದ ತಪ್ಪಾಗಿದ್ರೆ ಕಿತಾಕಿ, ಸರಿ ಇಲ್ಲ ಅಂತ. ಎಸ್. ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಜಾರಿ ನಿರ್ದೇಶನಾಲಯ ಇಲಾಖೆ ಅಧಿಕಾರಿಗಳು ಇವತ್ತು ಕೂಡ ದಾಳಿ ಮುಂದುವರೆಸಿದ್ರು. 2ನೇ ದಿನದ ದಾಳಿಯಲ್ಲಿ ಹಲವಾರು ಶೋಧ ಕಾರ್ಯ ಆಗಿದೆ. ಸಿಎಂ ನಿವಾಸಕ್ಕೆ ಭೇಟಿ ಕೊಟ್ಟರು ಪರಮೇಶ್ವರ್ ಅವರು. ಮೌಖಿಕ ವಿವರಣೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ನಾವು ನಿಮ್ಮ ಜೊತೆಗಿರ್ತೀವಿ, ಕಾನೂನು ಹೋರಾಟ, ರಾಜಕೀಯ ಹೋರಾಟ ಎಲ್ಲ ಜೊತೆಯಾಗಿ ಮಾಡೋಣ ಅಂತ ಅವರಿಗೆ ಬಲವನ್ನು ತುಂಬಿದ್ದಾರೆ. ಜೊತೆಗೆ ಪರಮೇಶ್ವರ್ ಅವರು ಕೂಡ ಈ ವಿಷಯವಾಗಿ ಮಾತನಾಡಿದರು. ಇನ್ನು ಇಡಿ ದಾಳಿ ವಿರುದ್ಧ ರಾಜ್ಯಾದ್ಯಂತ ಹೋರಾಟಕ್ಕೆ DCM DK ಶಿವಕುಮಾರ್ ಕರೆ ಕೊಟ್ಟಿದ್ದಾರೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಡೆಲ್ಲಿ ಆಫೀಸರ್ಸ್ಗಳು ನಮ್ಮ ಸಂಸ್ಥೆಯ 3 ಕಾಲೇಜುಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಇನ್ಸ್ಟ್ರಕ್ಷನ್ಸ್ ಏನು ಅಂತ ಏನು ಗೊತ್ತಿಲ್ಲ. ಕಾಲೇಜಿಗೆ ಭೇಟಿ ಕೊಟ್ಟು ಅಕೌಂಟ್ಸ್ಗಳನ್ನೆಲ್ಲ ಕೇಳಿದ್ದಾರೆ. ಅವ್ರು ಎಷ್ಟು ವರ್ಷದ ಕೇಳ್ತಾರೋ ಎಲ್ಲ ಕೊಡಿ ಅಂತ ಹೇಳಿದೆ. ಉದ್ದೇಶ ನಮಗೆ ಗೊತ್ತಿಲ್ಲ. ನಾವು ಎಲ್ಲ ರೀತಿಯ ಸಹಕಾರವನ್ನು ಕೂಡ ಕೊಟ್ಟಿದ್ದೇವೆ, ಕೊಡ್ತೇವೆ. ಮುಚ್ಚಿಡೋ ಅಂಥದ್ದು ಯಾವುದು ಕೂಡ ಇಲ್ಲ.
ನಾನು ಪರಮೇಶ್ವರ್ ಹತ್ರ ಮಾತಾಡಿದೆ. ಅವರು ಒಂದು 25 ಲಕ್ಷ 15 ಲಕ್ಷ ಕೊಟ್ಟಿದ್ದಾರೆ. ಪರಮೇಶ್ವರ್ ಅಂತ ಒಬ್ಬ ಪ್ರಭಾವಿ ವ್ಯಕ್ತಿ. ಆ ಹೆಣ್ಮಗಳು ಯಾರೋ ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಏನ್ ಬೇಕಾದ್ರೂ ಶಿಕ್ಷೆ ಮಾಡಲಿ. ಈಸ್ ಎ ಲಾ ಬೈಂಡಿಂಗ್ ಸಿಟಿಸನ್, ಈಸ್ ಎ ಹೋಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ. ವಿ ಆರ್ ಪ್ರೌಡ್ ಆಫ್ ಹಿಮ್. ಈಸ್ ಎ ವೆರಿ ರಣ್ಯಾ ರಾವ್ ಅವ್ರ ಕಡೆಯಿಂದ ಅವ್ರ ಸಂಸ್ಥೆಗೆ ಏನಾದರೂ ತಗೊಂಡಿದ್ರೆ ತಪ್ಪಾಗುತ್ತೆ, ಕೊಟ್ಟಿದ್ರೆ ಸಾಲ್ವಾಗಿ ಕೊಟ್ಟಿರ್ಬೋದು. ಮೊನ್ನೆ ಅವರ ಮಗನ ರಣ್ಯಾ ರಾವ್ ಕಡೆಯಿಂದ ಅವರ ಸಂಸ್ಥೆಗೆ ತಗೊಂಡಿದ್ರು ಮಿಸ್ಟರ್ ರಾಮಲಿಂಗಾರೆಡ್ಡಿ ಸಾಹೇಬ್ರೆ, ತಪ್ಪಾಗಲ್ಲ. ಹೇಗೆ ಅನ್ಲೆಸ್ ಪರಮೇಶ್ವರ್ ನ್ಯೂ ಅದು ದುಷ್ಟ ಮಾರ್ಗಗಳಿಂದ ಬಂದಿರೋ ಹಣ ಅಂತಾಗಿದ್ರೆ ಮಾತ್ರ ಅದನ್ನ ಕನ್ಫರ್ಮ್ ಮಾಡಬೇಕಾಗಿರೋ ಜವಾಬ್ದಾರಿ ಯಾರ್ರೀ ಮಾಡ್ತಾರೆ? ರಾಮಲಿಂಗಾರೆಡ್ಡಿ ಎಷ್ಟು ಸರಿ ಮಾಡ್ತಾರಂತ ಯಾರು ಖಾಸಗಿ ತಂದು ಕೊಟ್ರೆ ಅಂದ್ರೆ ಲೀಗಲ್ ಆಗಿ ನಾನು ಹೇಳ್ತಿರೋದು, ಇಲ್ಲಿಗಲ್ದಲ್ಲ, ವ್ಯವಹಾರಗಳು. ಲೀಗಲ್ ಆಗಿ ನೀವೇನು ಚೆಕ್ ಮಾಡ್ತೀರಾ? ಒಳ್ಳೆ ಕತೆ ಐತಿಲ್ಲ, ಹಂಗಾಗಲ್ಲ. ಸಿ, ರಣ್ಯಾ ರಾವ್ ಸ್ಮಗಲ್ ಮಾಡಿದ್ದಾರೆ ಅನ್ನೋದನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಅನ್ನೋದು ಈಗ ನಮ್ಮ ಮಾಹಿತಿ ಇಡಿ ಪ್ರಕಾರ ಅಥವಾ DRI ಪ್ರಕಾರ. ಅದು ಕ್ರಮ ಆಗೇ ಆಗತ್ತೆ, ಆಗಬೇಕು, ಆಗಲಿ. ಬಟ್ ಉಳಿದದ್ದನ್ನು ಅದಕ್ಕೆ ಲಿಂಕ್ ಮಾಡಿ ತಂದಾಗ ಇಡಿ ಹ್ಯಾಸ್ ಟು ಬಿ ಕೇರ್ಫುಲ್ ಅಂತ ನಾನು ಹೇಳೋದು. ಈಗ 40 ಲಕ್ಷ 20 ಲಕ್ಷ ಯಾವುದೋ ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ದಾರೆ ಅಂತ ಕೊಟ್ಟಿರ್ಬೋದು ಅಂತ ನಾನು ಹೇಳೋದು. ಆ ವ್ಯವಹಾರ ಇರಲೇಬಾರ್ದು ಅನ್ನೋ ರೂಲು ಇಲ್ವಲ್ಲ ಸರ್? ಕೊಡಕ್ಕಾಗದೇ ಇಲ್ಲ ಅಂತ ಹೇಳಕ್ ಬರಲ್ಲ ನೀವು ಅಂತ ನನ್ನ ವಾದ. ಆದ್ರೆ ಈ ರೀತಿಯ ಸುದ್ದಿಗಳು ಆ 3-4 ದಿನದಲ್ಲಿ ಚೆನ್ನಾಗಿರುತ್ತೆ ರೋಚಕವಾಗಷ್ಟೇ. ನಾನು ಇಲ್ಲಿವರೆಗೂ ನೋಡ್ತಿರೋದು ಲಾಸ್ಟ್ 5-6 ವರ್ಷದಲ್ಲಂತೂ ಇಡೀದು ಭಾಳ ಅಲಿಗೇಷನ್ಸು ಮತ್ತು ಕೇಸ್ಗಳು ಕೋರ್ಟಲ್ಲಿ ಮಕಾಡೆ ಮಲಕತ್ತಾ ಇವೆ. ಬರೀ ಮೀಡಿಯಾಲ್ ಆಗ್ತಾ ಇದೆ ಅಷ್ಟೇ. ಅದು ಲೀಗಲಿ ನಥಿಂಗ್ ಇಸ್ ಪ್ರೊಸೀಡಿಂಗ್ ಫರ್ದರ್. ಹಾಗಾಗಿ ಈ ಪ್ರಶ್ನೆಗಳು ಉದ್ಭವ ಆಗ್ತಿರೋದು. ಪರಮೇಶ್ವರ್ ಅವ್ರು ಹೇಳ್ತಾರೆ ಸರ್, ದಾಳಿ ಯಾಕಾಗಿದೆ ಅಂತ ಗೊತ್ತಿಲ್ಲ ಅಂತ. ಈಗ ದಾಳಿ ನಡೆದವರಿಗೆ ಯಾಕಾಗಿದೆ ಅಂತ ಗೊತ್ತಾಗಲ್ವಾ ಸರ್? ಗೊತ್ತಾಗಬೇಕು, ಅವ್ರಿಗೆ ಗೊತ್ತಿಲ್ವೇನೋ, ಗೊತ್ತಾಗಬೇಕು. ಅಥವಾ ಅವ್ರು ಯಾರೊಬ್ರು ಹೇಳಬೇಕು. ಏನು ಹುಡುಕ್ತಾ ಇದ್ದೀರಿ, ಬಂದು ಯಾತಕ್ಕೆ ಹುಡುಕ್ತಿದ್ದೀರಿ ಅಂತನಾದ್ರು ಗೊತ್ತಾಗ್ಬೇಕಲ್ಲ. ನಾಳೆ ಕೇಸ್ನ ಹಿನ್ನೆಲೆ ಬೆಳಗ್ಗೆ ಹೇಳಿದ್ರು ನಾಳೆ ಹೇಳಬೇಕಲ್ಲ, ಇವತ್ತೆಲ್ಲ ನಾಳೆ ಹೇಳಬೇಕಲ್ಲ. ನೋಡೋಣ. ತಮಿಳ್ನಾಡಲ್ಲಿ ಇದೇ ರೀತಿ ಇಡಿ ಮಾಡಕ್ಕೆ ಹೋಗಿದೆ. ಅಲ್ಲಿ ತಮಿಳ್ನಾಡು ಲೋಕಲ್ ಕಾರ್ಪೊರೇಷನ್ ಒಂದು ಮದ್ಯ ಮಾರಾಟದ ವಿಚಾರದಲ್ಲಿ ಹೋಗಿದೆ. ಇವತ್ತು ಸುಪ್ರೀಂ ಕೋರ್ಟ್ ತರಾಟೆಗೆ ತೊಗೊಂಡಿದ್ದಾರೆ. ನೀವೇನು ಅನ್ಕೊಂಡಿದ್ದೀರಿ? ನಿಮ್ಮನ್ನು ನೀವು ಎಲ್ಲ ಲಿಮಿಟ್ಗಳನ್ನು ಕ್ರಾಸ್ ಮಾಡ್ತಿದ್ದೀರಿ ಇಡಿನವ್ರು. ನೀವು ಸಂಬಂಧ ಇಲ್ಲದೆ ಏನು ಅನ್ಕೊಂಡಿದ್ದೀರಿ? ಸಂಬಂಧ ಇಲ್ದಿರೋದಕ್ಕೆಲ್ಲ ಕೈ ಹಾಕ್ತಾ ಇದ್ದೀರಲ್ಲ, ಬಂದು ಬಾಯಿಗೆ ಬಂದಂಗೆ ಅಂತೇಳಿ ತಡೆ ಕೊಟ್ಬಿಟ್ಟಿದ್ದಾರೆ ಇವತ್ತು. ಸಿ, ದಿಸ್ ಇಸ್ ಎ ಪ್ರಾಬ್ಲಮ್. ಈ ಪ್ರಶ್ನೆ ಭಾಳ ಜನ ಕೇಳ್ತಿದ್ದಾರೆ. ಇಡಿ ಇದು ಕಾರ್ಯವ್ಯಾಪ್ತಿ ಏನು ಅನ್ನೋದು ಕ್ಲಾರಿಟಿ ಬೇಕು ಸ್ವಲ್ಪ ಅಂತ. ಇಡಿ ಕೆನಾಟ್ ಆಕ್ಟ್ ಲೈಕ್ ಎ ಪ್ಯಾರಲಲ್ ಇನ್ವೆಸ್ಟಿಗೇಷನ್ ಬಾಡಿ ಆಫ್ ಎ ಸ್ಟೇಟ್. ಇದಕ್ಕೆ ಫೆಡರಲ್ ಸ್ಟ್ರಕ್ಚರಲ್ಲಿ ಲಾ ಅಂಡ್ ಆರ್ಡರ್ ಸ್ಟೇಟ್. ಈಗ ಅನುಮಾನ ಬಂದು ಅದಕ್ಕೆ ಸೂಕ್ತ ಆಧಾರಗಳಿದ್ರೂ ಆಗಲ್ವಾ? ನಾನು ಹೇಳ್ತಿರೋದು ಅದಕ್ಕೆ ದಾರಿ ಇದೆ ಅಂತ, ಅದಕ್ಕೆ ಪ್ರಾಸೆಸ್ಗಳಿದೆ ಅಂತ. ಕಂಡಿದ್ದಕ್ಕೆ ಬೆಂಗಳೂರಿನ ಸದಾಶಿವ ನಗರದ 16ನೇ ಮೇನ್ನಲ್ಲಿ ಒಂದು ಡ್ರೈನೇಜ್ದು ಕವರ್ ಕದ್ದೋಗಿದೆ ಅಂದರೆ ಇಡಿ ಬರುತ್ತೆ ಅಂದರೆ ನಾವೇನು ಮಾಡೋಣ? ಅದಕ್ಕೊಂದು ಲಿಮಿಟ್ ಬೇಡ. ನಾವೇನು ಮಾಡಿ ಲಿಮಿಟ್ ಏನು ಅಂತ ಪ್ರಶ್ನೆ ಅದರದ್ದು. ಅದನ್ನು ಕೇಳ್ತಾ ಇದ್ದೆ. ಎಸ್. ಸಚಿವ ಪ್ರಿಯಾಂಕ್ ಖರ್ಗೆಯನ್ನ ನಾಯಿಗೆ ಹೋಲಿಸಿದ ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಆಕ್ರೋಶ ಭುಗಿಲೆತ್ತು. ಕಲಬುರಗಿಯ ಚಿತ್ತಾಪುರದಲ್ಲಿ ಪ್ರಿಯಾಂಕ್ ಖರ್ಗೆ ಬೆಂಬಲಿಗರು ಛಲವಾದಿ ನಾರಾಯಣಸ್ವಾಮಿ ಕಾರಿಗೆ ಮುತ್ತಿಗೆ ಹಾಕಿದ್ರು, ಮಸಿ ಹಚ್ಚೋದಕ್ಕೆ ಪ್ರಯತ್ನ ಪಟ್ಟರು. ಇದಕ್ಕೆ ಬಿಜೆಪಿ ತೀವ್ರವಾಗಿ ಖಂಡಿಸಿದೆ. ಈ ಸಂಬಂಧ ರಾಜ್ಯಪಾಲರಿಗೂ ಕೂಡ ಬಿಜೆಪಿ ನಿಯೋಗ ದೂರನ್ನ ಕೊಟ್ಟಿದೆ. ಛಲವಾದಿ ಅವರನ್ನ ಐಬಿಯಲ್ಲಿ ಅಕ್ರಮವಾಗಿ ಬಂಧನದಲ್ಲಿರಿಸಿ ಗೆರಾವ್ ಹಾಕಿದ್ದಾರೆ. ಇದು ಪೂರ್ವ ನಿಯೋಜಿತ ಕೃತ್ಯ. ಬಿಜೆಪಿ ಕಾರ್ಯಕರ್ತರ ಮೇಲೆ ಕಾರ್ಯಕರ್ತರು ಹಲ್ಲೆ ನಡೆಸಿದ್ದಾರೆ. ಪರಿಷತ್ ವಿಪಕ್ಷ ನಾಯಕರ ಗೌರವಕ್ಕೆ ಪ್ರಿಯಾಂಕ್ ಖರ್ಗೆ ಧಕ್ಕೆ ತಂದಿದ್ದಾರೆ. ಸಂಪುಟದಿಂದ ವಜಾ ಮಾಡಲು ಸರ್ಕಾರಕ್ಕೆ ನಿರ್ದೇಶನ ಕೊಡಿ ಅಂತ ಮನವಿಯನ್ನ ಮಾಡಿದ್ದಾರೆ. ಆದರೆ ನನ್ನನ್ನ ನಾಯಿ ಅಂತ ಛಲವಾದಿ ಹೇಳಿದ್ದಾರೆ. ನಾವು ಅಂಬೇಡ್ಕರ್ ರೂಪಿಸಿದ ಹುಲಿಗಳು ಅಂತ ಪ್ರಿಯಾಂಕ್ ಖರ್ಗೆ ತಿರುಗೇಟ್ ಕೊಟ್ಟಿದ್ದಾರೆ. ನಾನೊಂದು ಗಾದೆಯ ಮಾತನ್ನ ಹೇಳಿದೆ. ಐಬಿನಲ್ಲಿ ಹೋಗಿ ನೋಡ್ತೇವೆ, 25 ಜನ ಬಂದಿದ್ದಾರೆ. ಎಲ್ಲಾ ಗುಂಡಾಗಳೇ ಕಂಠಪೂರ್ತಿ ಕುಡಿದು ಬಂದಿದ್ದಾರೆ. ಮೊಟ್ಟೆಗಳು ತಂದಿದ್ದಾರೆ, ಕಲ್ಲುಗಳು ಜೋಡಿಸಿ ಇಟ್ಕೊಂಡಿದ್ದಾರೆ. ಪೊಲೀಸ್ನವರು ಬಂದು, ಸರ್ ದಯವಿಟ್ಟು ಸಹಕರಿಸಿ ಸರ್, ಪ್ರಧಾನಮಂತ್ರಿಗಳನ್ನು ವಿಷ ಸರ್ಪಕ್ಕೆ ಹೋಲಿಸಿದವರು ಯಾರು? ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು. ನನಗೆ ಈಗ ಪ್ರಾಣ ಬೆದರಿಕೆಯನ್ನು ಕೂಡ ಅವ್ರು ಹಾಕಿದ್ದಾರೆ. ನನ್ನ ಮುಗಿಸುವ ತಂತ್ರ ಅವರಿಗಿದೆ. ನಾವು ಡಿಜಿಗೂ ಕೂಡ ಕಂಪ್ಲೇಂಟ್ ಕೊಡ್ತೇವೆ, ಹೋಮ್ ಮಿನಿಸ್ಟರ್ಗೂ ಕೊಡ್ತೇವೆ, ಮುಖ್ಯಮಂತ್ರಿಗಳಿಗೂ ಕೊಡ್ತೇವೆ. ಕಾಂಗ್ರೆಸ್ಸಿನ ಗುಂಡಾಗಳು 5 ಗಂಟೆಗಳ ಕಾಲ ಅವರನ್ನ ಕೂಡಾಕಿ ಅಟ್ಯಾಕ್ ಮಾಡಿ ಅವ್ಯಾಚ ಶಬ್ದಗಳಿಂದ ಬೈದು, ಮೊಟ್ಟೆ ತಗೊಂಡು ಕಾರ್ ಮೇಲೆ ಹೊಡೆದು, ಇಂಕ್ ತಗೊಂಡು ಕಾರ್ ಮೇಲೆ ಹಾಕಿ, ಬಾ ನೋಡ್ಕೊಂತೀನಿ ಮುಗಿಸ್ತೀನಿ. ಆಲ್ ರೈಟ್. ಛಲವಾದಿ ನಾರಾಯಣ ಸ್ವಾಮಿ ಮೂಲತಃ ಖರ್ಗೆ ಬೆಂಬಲಿಗರು ರಾಜಕಾರಣದಲ್ಲಿ, ಅಥವಾ ಖರ್ಗೆ ಅವ್ರ ಜೊತೆ ಬಂದಿದ್ದು, ಜೊತೆ ಅಲ್ಲ ಬೆಂಬಲಿಗರು ಅಂತಾನೆ ಇಟ್ಕೊಳ್ಳೋಣ, ಫಾಲೋಯರೇ. ಕಾಲಾನಂತರದಲ್ಲಿ ಸೈದ್ಧಾಂತಿಕವಾಗೋ ಅಥವಾ ರಾಜಕೀಯವಾಗೋ ಅವರು ಬಂದು ಬಿಜೆಪಿಲಿ ಇದ್ದಾರೆ. ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ.
ಅವರು ಹೇಳಿದ್ದು ನಿಮ್ಗೆ ಹರ್ಟ್ ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಆಗಿರ್ಬೋದು. ಬಟ್ ಈ ನಾಯಿ ಪದ ಬಳಕೆ ರಾಜಕಾರಣದಲ್ಲಿ ಹೊಸದೇನಲ್ಲ ಇದು. ಓಕೆ, ನಾನು 40 ವರ್ಷದಿಂದನೋ 35 ವರ್ಷದಿಂದನೂ ಬೇಕಾದ್ರೆ ಇದಕ್ಕೆ ದಾಖಲೆ ತೋರಿಸ್ತೀನಿ, ಒಬ್ರಿಗೊಬ್ರು ಹೇಳೋದನ್ನು. ಎರಡದು, ಇವತ್ತಿನ ದುಷ್ಟ ರಾಜಕಾರಣದಲ್ಲಿ ಇದು ಬಹಳ ಸೌಮ್ಯವಾದ ಪದ ಆಗ್ಬಿಟ್ಟಿರುತ್ತೆ. ಮೋಸ್ಟ್ಲಿ ಅಷ್ಟು ಕೆಟ್ಟ ಪದಗಳನ್ನು ಬಳಸ್ತಾ ಇದ್ದೀನಿ. ಬಟ್ ಸ್ಟಿಲ್ ಖರ್ಗೆ ಬೆಂಬಲಿಗರಿಗೆ ಅದು ನೋವನ್ನು ತಂದಿರೋ ಸಾಧ್ಯತೆ ಇರಬಹುದು. ಬಟ್ ಅದಕ್ಕೆ ಪ್ರತಿಕ್ರಿಯೆ ಏನು? ಡಸ್ ದಿ ಸೀನಿಯರ್ ಖರ್ಗೆ ಆ್ಯಂಡ್ ಜೂನಿಯರ್ ಖರ್ಗೆ ಇದನ್ನು ಸಮರ್ಥನೆ ಮಾಡ್ತೀರೇನು? ನಾರಾಯಣ ಸ್ವಾಮಿದು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅಲ್ಲವೇನು? ಒಬ್ಬ ಅಪೋಸಿಷನ್ ಲೀಡ್ರು ನಿಮ್ಮ ತಂದೆಗೆ ನಾಳೆ ಇದೇ ಮಾಡಿದ್ರೆ ಏನಾಗುತ್ತೆ? ಏನಾಗುತ್ತೆ ನಾಳೆ? ನೀವು ಸಮರ್ಥನೆ ಮಾಡ್ತೀರೇನು ಇದನ್ನು? ನೋ, ದಿಸ್ ಇಸ್ ವೆರಿ ಅನ್ಫಾರ್ಚುನೇಟ್ ಪ್ರಿಯಾಂಕ. ಯು ಶುಡ್ ಕ್ರಿಟಿಸೈಸ್ ದಿಸ್. ಹರ್ಟ್ ಬೇರೆ ಮತ್ತು ಪ್ರೊಟೆಸ್ಟ್ ಬೇರೆ, ಮತ್ತು ಅವ್ರನ್ನ ಖಂಡಿಸೋದು ಬೇರೆ, ಅವ್ರನ್ನ ವಿರೋಧಿಸೋದು ಬೇರೆ. ಮಾಡಿ, ಬೇಡ ಅಂದಿಲ್ಲ. ಯಾವನೇ ನಾಯಿ ಅಂತ ನೀವು ಕೇಳಿಬೇಕಾದ್ರೆ ತಪ್ಪಲ್ಲ, ಅದಕ್ಕೆ ಪ್ರತಿಭಟನೆ ಮಾಡಿಸಿ, ರಾಂಗ್ ಅಲ್ಲ ನನ್ನ ಪ್ರಕಾರ. ಬಟ್ ದಿಸ್ ಇಸ್ ನಾಟ್ ದ ವೇ. ನೀವು ಇದನ್ನು ಸಮರ್ಥನೆ ಮಾಡಿದ್ರೆ ನಾವು ಹುಲಿ, ನಾವು ಸಿಂಹ, ನಾವು ಚಿರತೆ, ಈಗ ಮಸಿ ಬಡ್ದವ್ರನ್ನೇನು ಅನ್ಬೇಕು? ನಾಳೆ ಏನು ಮಾಡ್ತೀರಿ? ಇಫ್ ಯುವರ್ ಫಾದರ್ ಫೇಸಸ್ ದ ಸೇಮ್ ಮ್ಯೂಸಿಕ್, ವಾಟ್ ವಿಲ್ ಬಿ ಯುವರ್ ರೆಸ್ಪಾನ್ಸ್? ಆಕ್ಸೆಪ್ಟ್ ಮಾಡ್ತಾರಾ? ಅಕ್ಸೆಪ್ಟ್ ಮಾಡ್ತೀರೋ? ನೋ, ದಿಸ್ ಇಸ್ ಅನ್ಫೇರ್. ಐ ಡೋಂಟ್ ನೋ ಸೀನಿಯರ್ ಖರ್ಗೆ ಇದಕ್ಕೇನು ಹೇಳ್ತಾರೋ ಗೊತ್ತಿಲ್ಲ ನನಗೆ. ಇವ್ರದಷ್ಟೇ ರಿಯಾಕ್ಷನ್. ದಿಸ್ ಇಸ್ ನಾಟ್ ಫೇರ್. ಇದು ಸರಿಯಲ್ಲ ಇದು. ಮತ್ತು ಇವತ್ತು ನೀವು ಅಧಿಕಾರದಲ್ಲಿರ್ಬೋದು, ನಾಳೆ ನೀವು ಅಧಿಕಾರದಲ್ಲಿ ಇಲ್ಲದೆ ಇರ್ಬೋದು. ಹಾಗೇನು ಮಾಡ್ತೀರಿ? ರಾಜಕಾರಣ